ಜೊತೆ ಆ 500 ಯೂನಿಫಾರ್ಮ್ ಬೇರೆ ಮಾಡ್ಕೊಡ್ಬೇಕು. ಏನ್ ಮಾಡ್ಲಪ್ಪ? ಫೋನ್ ಮಾಡ್ತಿದ್ದಾರೆ. ಎಸ್ ಮಿಸ್ಟರ್ ಚಿರಾಗ್. ಎಲ್ರಿ ಇದ್ದೀರಾ? ಆಫೀಸಲ್ಲಿ. ಯಾರ ಆಫೀಸಲ್ಲಿ ಇದ್ದೀರಿ ದೀಪಾ ಅವರೇ? ಅಂಗಡಿನ ನನ್ನ ಆಫೀಸ್ ಅಂತ ನಿಮ್ಗೆ ಹೇಳಿದ್ದೇನಲ್ವಾ? ಸರಿ ಸರಿ. ಏನ್ ಸಮಾಚಾರ? ಏನಿಲ್ಲ. ಅಲ್ಲ, ಬೆಳಗ್ಗೆ ಹೊರಡುವಾಗ ಒಂದ್ ಮಾತು ಹೇಳ್ದೆ ಹೊರಟ್ಬಿಟ್ರಲ್ಲ ನೀವು. ಅಷ್ಟು ಬೆಳೆದ್ಬಿಟ್ರ? ಈಗಲೇ ಇಷ್ಟು ಕೋಪ್ ತೋರಿಸ್ತಿದ್ದೀರಲ್ಲ ರೀ. ಇಷ್ಟೆಲ್ಲ ಕೋಪ್ ತೋರಿಸ್ಬೇಡ್ರಿ, ನಮ್ಗೊಂದ್ ಬೆಲೆ ಇದೆ. ಎಲ್ಲ ಟೈಮಲ್ಲೂ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ನಿಮ್ಗೆ ಹೇಳ್ತಾನೆ ಇರ್ಬೇಕಾ? ನನ್ನ ಏನ್ ಅನ್ಕೊಂಡಿದ್ದೀರಾ? ಏನು ನಾನು ಎಲ್ಲಿ ಹೋದ್ರು ನಿಮ್ಮ ಅನುಮತಿ ಪಡ್ಕೊಂಡೇ ಹೋಗ್ಬೇಕಾ? ನಂಗೆ ಇಷ್ಟ ಬಂದಾಗ ನಾನು ಎಲ್ಗೂ ಹೋಗ್ಬಾರ್ದಾ? ಯಾಕ್ರಿ ಜೋರಾಗಿ ಮಾತಾಡ್ತಿದ್ದೀರಾ? ನಾನ್ ಮಾತಾಡೋದೇ ಹಿಂಗೆ. ನಾನ್ ನಿಮ್ ಮಾತೆಲ್ಲ ಕೇಳ್ಕೊಂಡು ಸುಮ್ಮನಿದ್ರೆ ಒಳ್ಳೆವಳು, ಇಲ್ಲಾಂದ್ರೆ ಹಿಂಗ್ ಜೋರಾಗಿ ಮಾತಾಡ್ಬಿಟ್ರೆ ಕೆಟ್ಟವಳ? ಅಲ್ಲ, ನಾನ್ ಎಲ್ಲಂಗಂದೆ? ಹಸ್ಬೆಂಡು ಬಿಜಿ ಇದೆ, ಇಡೀ ಫೋನ್. ಹಲೋ, ನಾನು ದೀಪ ಅವ್ರ ಜೊತೆನೆ ಮಾತಾಡಿದ್ದು. ಯಾಕೆ ಹಿಂಗ್ ಕೂಗಾಡಿದ್ರು? ಅಂಥದ್ದು ಏನ್ ಮಾಡಿದೆ ನಾನು? ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಪ್ಯಾಂಟ್ರಿಲ್ ತಾನೇ ಇರಬೇಕು. ಅವ್ರಿಗೆ ಇವಾಗ ಆಫೀಸ್ ವರ್ಕ್ ಮಾಡಕ್ ಹೇಳಿದ್ದೀನಿ. ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನಿಮ್ಗೆ ಅಸಿಸ್ಟೆಂಟ್ ಬೇಕಾಗಿತ್ತಲ್ವಾ? ತುಂಬಾ ಹೆಲ್ಪ್ ಆಗುತ್ತೆ. ಸ್ಟಾಪ್ ಇಟ್. ಬೆನ್ನು ಚೂರಿ ಹಾಕ್ದವ್ರನ್ನ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಾ? ದಟ್ಸ್ ಇಂಪಾಸಿಬಲ್. ನನಗೆ ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಏನಾಯ್ತು ನೋಡಿ, ಅದಕ್ಕೆ ದಿಶಾ ಅವರು ಅವ್ರ ಪಕ್ಕದಲ್ಲಿ ನಿಂತಿರೋರ್ನ ನನ್ನ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಸರಿನಾ ಇದು? ನನಗೆ ಮೋಸ ಮಾಡಿದವ್ರನ್ನ ಹತ್ರಕ್ಕೂ ಸೇರ್ಸಲ್ಲ ನಾನು. ಏನೋ ಅವತ್ತು ದೀಪ ಅವ್ರು ಹೇಳಿದ್ರು ಅಂತ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಇವ್ರು ಇವತ್ತು ಈ ತರ ಮಾತಾಡ್ತಾ ಇದ್ದಾರೆ. ಇಲ್ಲ ಚಿರು, ಐ ಥಿಂಕ್ ಯು ಹ್ಯಾವ್ ಮಿಸ್ಟೇಕನ್. ದಿಶಾ ಹೇಳಿದ್ದು ರೂಪನ್ನ ಅವಳ ಅಸಿಸ್ಟೆಂಟ್ ಆಗಿ ಇಟ್ಕೋಬೇಕು ಅಂತ, ನಿನ್ನ ಅಸಿಸ್ಟೆಂಟ್ ಆಗಲ್ಲ. ವರ್ಕ್ ಲೋಡ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ನಾನು ಹ್ಞೂ ಅಂತ ಹೇಳ್ಬೇಕಾಯ್ತು. ಎಸ್, ಈ ಟೈಮಲ್ಲಿ ತುಂಬ ಬಲ್ಕ್ ಆರ್ಡರ್ಸ್ ಇದೆ, ವರ್ಕ್ ಲೋಡ್ ಜಾಸ್ತಿ ಇದೆ. ಅದಕ್ಕೆ ರೂಪಾ ಅವರು ನನ್ಗೆ ಅಸಿಸ್ಟ್ ಮಾಡಲಿ ಅಂತ ನಾನೇ ಮಿಸ್ ಸೌಂದರ್ಯಗೆ ರಿಕ್ವೆಸ್ಟ್ ಮಾಡಿದೆ. ಪ್ಲೀಸ್ ಚಿರಾಗ್, ಇಟ್ಸ್ ಮೈ ರಿಕ್ವೆಸ್ಟ್. ನೋಡಿದ್ರ, ನೀವು ಹೇಳಿದ್ರೆ ನಾನು ಕೇಳಿದ್ದಕ್ಕೆ ಚಿರಾಗ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ. ಇನ್ನು ಮುಂದೆ ಈ ಥರ ಆಸೆಗಳು ಇಟ್ಕೋಬೇಡಿ. ನನಗೆ ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ದೀಪಾ, ಏನಮ್ಮ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದೆ, ಏನದು? ಮಾವ, ಅಕ್ಕ, ಇನ್ ಮುಂದೆ ನಾ ದಿಶಾ ಆಗಿರಕ್ಕಾಗಲ್ಲ. ಈ ನಾಟಕನ ಇಲ್ಲೇ ಮುಗಿಸ್ಬಿಡೋಣ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಮಾವ, ಮನೇಲಿ ದೀಪ ಆಗಿ ಆಫೀಸಲ್ಲಿ ದಿಶಾ ಆಗಿ ನನ್ನ ಕೈಯಲ್ಲಿ ಜವಾಬ್ದಾರಿಗಳನ್ನ ನಿಭಾಯಿಸಕ್ಕಾಗ್ತಿಲ್ಲ. ಅದರಿಂದ ಸಂಬಂಧಗಳನ್ನು ಹಾಳಾಗ್ತಿದೆ. ದೀಪಾ, ನೀನಾ ಈ ಮಾತು ಹೇಳ್ತಿರೋದು? ದಿಶಾ ಆಗಿ ಚಿರು ಮುಂದೆ ನಿಲ್ಲೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಒಂದ್ಸಲ ಯೋಚನೆ ಮಾಡು. ನೀನು ದಿಶಾ ಆಗಿರೋದು ಈ ಮನೆಯಲ್ಲಿ ನಿನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಿಕ್ಕೆ, ಚಿರುಗೆ ರೂಪಕ್ಕಿಂತ ಗುಣ ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡೋದಿಕ್ಕೆ. ಅಂಥದ್ರಲ್ಲಿ ಆಗಲ್ಲ ಅಂತ ಹೇಳ್ತಿದ್ಯಲ್ಲ. ಏನ್ ಮಾಡ್ಲಿ ಅಕ್ಕ, ಆಫೀಸಲ್ಲಿ ದಿಶಾ ಆಗಿದ್ದಾಗ ದೀಪಕ್ ಫೋನ್ ಬರುತ್ತೆ, ಮನೇಲಿ ದೀಪ ಆಗಿದ್ದಾಗ ದಿಶನ್ ಫೋನ್ ಬರುತ್ತೆ. ಇವತ್ತು ನನ್ನ ಆಫೀಸಲ್ಲಿ ದಿಶಾ ಆಗಿದ್ದಾಗ ಹಸ್ಬೆಂಡ್ ಫೋನ್ ಮಾಡಿದ್ರು, ಗಡಿ ಬಿಡಲ್ಲ ಅವ್ರ ಮೇಲೆ ರೇಗ್ಬಿಟ್ಟೆ.
ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಓ, ಅಸಲಿ ವಿಷಯ ಇಲ್ಲಿದೆ. ನೀನು ಚಿರು ಮೇಲೆ ರೇಗಾಡಿದ್ದಕ್ಕೆ ಇನ್ಮೇಲೆ ದಿಶಾ ಆಗಿ ಆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯ ಅಂತ ಕ್ಲಿಯರ್ ಆಯ್ತು. ಆದ್ರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದೆ ಅಮ್ಮ. ಅರ್ಚನೆ ಹೇಳಿದ ಹಾಗೆ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನು ಒಂದಷ್ಟು ದಿನ ನೀನು ಈ ದಿಶಾ ರೋಲ್ನ ಪ್ಲೇ ಮಾಡಲೇಬೇಕು. ನಿನಗೆ ಬೇರೆ ದಾರಿನೇ ಇಲ್ಲ. ನೀವಿಬ್ರು ಹೇಳ್ತಿರೋದು ಸರಿ, ಆದ್ರೆ ಯಾವತ್ತೋ ಒಂದ್ ದಿವಸ ನನ್ನ ಹಸ್ಬೆಂಡ್ಗೆ ನಾನೇ ದಿಶಾ ಅಂತ ಗೊತ್ತಾದ್ಮೇಲೆ ನಾನು ಅವ್ರಿಗೆ ಮೋಸ ಮಾಡಿದೆ, ಸುಳ್ಳು ಹೇಳ್ದೆ ಅಂತ ನನ್ನ ಜೊತೆ ಮಾತಾಡೋಕೆ ನಿಲ್ಸ್ಬಿಟ್ರೆ ಹಾಗಾದ್ರೂ ಹೆಂಗೋ ನಿಭಾಯಿಸ್ತೀನಿ. ಆದ್ರೆ ಅವ್ರನ್ನ ನಾನು ದೂರ ಮಾಡಿದ್ರೆ ಏನ್ ಮಾಡ್ಲಿ? ನೀನು ಏನೇನು ಯೋಚನೆ ಮಾಡಬೇಡಮ್ಮ. ಹಾಗೆಲ್ಲ ಏನೂ ಆಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ವೇಳೆ ನೀನೇ ದಿಶಾ ಅನ್ನೋದು ಚಿರು ಗೊತ್ತಾದ್ರೆ ನಿನ್ನ ಉದ್ದೇಶನ ಅವನಿಗೆ ಅರ್ಥ ಮಾಡಿಸು. ಆಗ್ಲೂ ಅವನು ಒಪ್ಪಿಲ್ವಾ? ನಾವಿಬ್ರು ನಿನ್ನ ಪರವಾಗಿ ನಿಲ್ತೀವಿ. ಅದನ್ ಬಿಟ್ಟು ಅವನ ಮೇಲೆ ನೀನು ರೇಗದೆ ಅನ್ನೋ ಕಾರಣ ಇಟ್ಕೊಂಡು ನೀನು ಈ ನಿರ್ಧಾರದಿಂದ ಹಿಂದೆ ಸರಿಯೋದು ಸರಿಯಲ್ಲ. ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಮ್ಮ. ಊಟ ಅಂದ್ರೆ ಅದ್ರಲ್ಲಿ ಬರೀ ಸಿಹಿನೇ ಇರುತ್ತಾ, ಕಾರಣ ಇರಲ್ವಾ? ಹಾಗೆ ಇದು ಕೂಡ. ಹೋಗಿ ಚಿರುನ ಸಮಾಧಾನ ಮಾಡಿ ನೀನು. ಸರಿ ಮಾವ. ದೀಪ, ಖುಷಿಯಾಗಿ ಹೇಳು. ಇನ್ನೂ ಅದೇ ಯೋಚನೆಯಲ್ಲಿದ್ಯಾ? ಅದೆಲ್ಲ ಬಿಡು, ಸ್ವಲ್ಪ ನಗು. ಅವನ ಖುಷಿ ಎಲ್ಲ ನಮ್ಮ ಮುಂದೆ ಬರಲ್ಲಮ್ಮ, ಅದೇನಿದ್ರು ಚಿರು ಮುಂದೆ ಮಾತ್ರ. ಅಲ್ಲ ನಮ್ಮ ದೀಪ. ಹೋಗು ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ.